food, grocery, raw chicken, mutton, fish, vegetables, fruit, juice, मिठाई, मेडिसिन, चाय और पानी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। तुम इस ऐप के बारे में किसी को मत बताना। सुना हमने? किसी को मत बताना। स्वागत है आपका बी न्यूज़ नेशन में। मैं हूं आबिद हुसैन शेख। कोरोना को रोकने के लिए सख्त रूल्स जारी किए जाएंगे, सीएम बसवराज बोम्माई। आज हुबली में राज्य के मुख्यमंत्री बसवराज बोम्माई ने कहा कि विदेश से लौटे लोगों की ओर से कोरोना फैलने की ज़्यादा संभावना है। इसी के चलते थोड़ी तकलीफ और परेशानी क्यों ना झेलनी पड़े, सख्त रूल्स जारी करने जा रही है सरकार, जिसकी सूचना हेल्थ मिनिस्टर डॉक्टर के सुधाकर को दी गई है। कहा बसवराज बोम्माई ने बेंगलुरु सहित सभी जिलों में एयरपोर्ट और सरहदी चेकपोस्ट पर कड़े इंतजाम करके सभी यात्रियों की जांच करना कंपलसरी करार दिया गया है। कोरोना के फैलने से पहले ही उसकी तैयारी करनी है तो यही सही होगा, कहा सीएम बसवराज बोम्माई ने। ನಾನು ಇವತ್ತು ಇಲ್ಲಿ ಖಾಸಗಿ ಕಾರ್ಯಕ್ರಮ ಮತ್ತು ನಮ್ಮ ಪಕ್ಷದ ಸಭೆಗಳಿಗೆ ಅಟೆಂಡ್ ಆಗಿ ಬಂದಿದ್ದೇನೆ. ವಿಧಾನ ಪರಿಷತ್ ಎಲೆಕ್ಷನ್ ಸಂಬಂಧ ಎಲ್ಲ ಶಾಸಕರ ಒಂದು ಸಭೆ ಇದೆ. ಸಾಯಂಕಾಲ ನಮ್ಮ ಕ್ಷೇತ್ರದ ಪ್ರಮುಖರ ಒಂದು ಸಭೆ ಇದೆ, ಅದರಲ್ಲಿ ಭಾಗವಹಿಸಿ ಬಂದಿದೆ. ಈ ಕೋವಿಡ್ ವಿಚಾರದಲ್ಲಿ ನಾವು ಏನು ಫಾರಿನ್ ಟ್ರಾವೆಲರ್ಸ್ ಇದ್ದಾರೆ, ಸುಮಾರು 2ರಿಂದ 2.5 ಸಾವಿರ ಜನ ಬೆಂಗಳೂರು ಏರ್ಪೋರ್ಟಿಗೆ ಬರ್ತಾರೆ ಮತ್ತು ಕೆಲವರು ಮಂಗಳೂರು ಏರ್ಪೋರ್ಟಿಗೆ ಬರ್ತಾರೆ. ಎಲ್ಲ ಕಡೆ ಸಂಪೂರ್ಣವಾಗಿ ಟೆಸ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಎಲ್ಲರೂ ಟೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಯಾಕಂತಂದರೆ ನಮಗೆ ಕಳೆದ ಬಾರಿ ನಮ್ಗೆ ಅನುಭವ ಇದೆ. ಅವರು ಒಳಗಡೆ ಬಂದು ಆಮೇಲೆ ಅವ್ರಿಗೆ ರೋಗ ಇದ್ದು ಹಲವಾರು ಜನರ ಅವ್ರ ಸಂಪರ್ಕ ಇದ್ದು ಅವ್ರನ್ನ ಟ್ರ್ಯಾಕಿಂಗು ಟ್ರೇಸಿಂಗು ಮಾಡುವಂಥದ್ದು, ಅದರಿಂದ ಹರಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಅದರಿಂದ ಈಗಲೇ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳುವಂಥದ್ದು ಅನಿವಾರ್ಯ ಇದೆ ಇದನ್ನು ನಿಯಂತ್ರಣ ಮಾಡೋದು. ಅದಕ್ಕೆ ನಾನು ಆರೋಗ್ಯ ಸಚಿವರಿಗಾಗಲೇ ಆ ಸೂಚನೆಯನ್ನು ಕೊಟ್ಟಿದ್ದೆ. ಎರಡನೇದಾಗಿ ನಾನು ದಿಲ್ಲಿಗೆ ಹೋಗ್ತಾಯಿದ್ದೀನಿ 2ನೇ ತಾರೀಕು. ಆ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಸಚಿವರನ್ನು ಕೂಡ ನಾನು ಭೇಟಿ ಆಗ್ತಾಯಿದ್ದೇನೆ. ಅಲ್ಲಿ ಅವರಿಗೆ ವಿಶೇಷವಾಗಿ ನಮ್ಮ ಆರೋಗ್ಯ ಮತ್ತು ಫ್ರಂಟ್ಲೈನ್ ವರ್ಕರ್ಸು ಏನು ಕೋವಿಡ್ನಲ್ಲಿ ಕೆಲಸ ಮಾಡಿದ್ದಾರೆ, ಅವರ 1ನೇ ಮತ್ತು 2ನೇ ಡೋಸ್ ತೊಗೊಂಡು ಈಗ ಸುಮಾರು 6-7 ತಿಂಗಳಾಗಿದೆ. ಅವ್ರಿಗೆ ಒಂದು ಬೂಸ್ಟರ್ ಡೋಸ್ ಕೊಡೋದಕ್ಕೆ ವೈಜ್ಞಾನಿಕವಾಗಿ ಏನು ಪ್ರಗತಿಯಾಗಿದೆ ಮತ್ತು ಕೇಂದ್ರ ಸರ್ಕಾರದ ಅನಿಸಿಕೆ ಏನಿದೆ, ಅದು ರೆಕಮೆಂಡೇಷನ್ ಏನಿದೆ ಅನ್ನೋದನ್ನು ಕೇಳಬೇಕು. ಮತ್ತು ನಮ್ಮ ಪ್ರಕಾರ ಅಟ್ಲೀಸ್ಟ್ ಫ್ರಂಟ್ಲೈನ್ ಮತ್ತು ಹೆಲ್ತ್ ವರ್ಕರ್ಸ್ಗೆ ಒಂದು ಅದು ಯಾವುದಾದ್ರು ಬೂಸ್ಟರ್ ಡೋಸ್ ಅನ್ನಿ 3rd ಡೋಸ್ ಅನ್ನಿ ಕೊಡೋ ಬಗ್ಗೆ ಈಗಾಗಲೇ ನಾವು ನಮ್ಮ ಟಾಸ್ಕ್ ಫೋರ್ಸಲ್ಲಿ ಚರ್ಚೆ ಮಾಡಿದ್ದೇವೆ ಪರಿಣಿತರ ಜೊತೆ. ವಿಶೇಷವಾಗಿ ಹೆಲ್ತ್ ವರ್ಕರ್ಸಿಗೆ ಕೊಟ್ಟರೆ ಒಳ್ಳೆಯದನ್ನುವಂಥ ವಿಚಾರ ಬಂದಿದೆ. ಹೀಗಾಗಿ ಅದರ ಬಗ್ಗೆ ಚರ್ಚೆಯನ್ನು ಕೂಡ ನಾನು ಮಾಡೋನಿದ್ದೆ. ಮತ್ತು ಒಂದು ಸ್ಯಾಂಪಲನ್ನು ನಾವು NCBS ಕಳಿಸಿದ್ದೇವೆ ಅಲ್ಲಿ ಸೆಂಟ್ರಿಗೆ. ಅದನ್ನು ಕೂಡ ನಾವು ತೀವ್ರವಾಗಿ ಗಮನಿಸ್ತಾ ಇದ್ದೀವಿ. ಅಲ್ಲಿಂದ ರಿಪೋರ್ಟ್ ಬಂದ ತಕ್ಷಣ ಅದರ ಬಗ್ಗೆ ಮುಂದಿನ ಕ್ರಮವನ್ನು ನಾವು ಜರುಗಿಸ್ತೀವಿ. ಮತ್ತು ಬಾರ್ಡರಲ್ಲಿ ವಿಶೇಷವಾಗಿ ಕೇರಳ ಬಾರ್ಡರ್ನಲ್ಲಿ ಸ್ಟ್ರಿಕ್ಟ್ ವಿಜೈಲ್ ಮಾಡೋದಕ್ಕೆ ಅದು ಕಂಟಿನ್ಯೂ ಮಾಡಿ. ಅಲ್ಲ, ಕಡ್ಡಾಯಕ್ಕಿಂತ ನಾವು ಅದರ ಒಂದು ಕ್ಯಾಂಪೇನ್ ಏನಿದೆ ತೀವ್ರವಾಗಿ ಮಾಡ್ತೇವೆ ಅಷ್ಟೇ. ಯಾವುದೂ ಕಡ್ಡಾಯ
ಮಾಡುವಂಥದ್ದು ಯಾವುದೇ ಸವಲತ್ತಿಗೆ ಈ ವ್ಯಾಕ್ಸಿನೇಷನ್ಗೆ ಸಂಬಂಧ ಜೋಡಿಸುವಂಥದ್ದು ಯಾವುದೂ ನಮ್ಮ ಮುಂದೆ ಇಲ್ಲ. बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा. 24 घंटे माहिर डॉक्टरों की निगरानी में. अस्पताल का पता सखाफ रोज़ा 4 नंबर स्कूल के करीब, बीजापुर. और ख़बरों के लिए देखते रहिए बी न्यूज़ नेशन.